ನಾವೆಲ್ಲರೂ ಕೂಡ JDS ಒಂದು ಮೀಟಿಂಗ್ನಲ್ಲಿ ಇವತ್ತು ಏನು ಸೇರಿದ್ದೀವಿ ಬೂತ್ ಲೆವೆಲ್ ಏಜೆಂಟ್ ಮೀಟಿಂಗಿಗೆ. ಅಂದರೆ ಇವತ್ತು ನಾವು ಭದ್ರ ಬುನಾದಿನ ಹಾಕೋದಕ್ಕೆ ಮತ್ತೊಂದು ಹೆಜ್ಜೆನ ಮುಂದೆ ಇಡಲಿಕ್ಕೆ ನಮ್ಮ ಪಾರ್ಟಿಯ ಏನು ನಗರಾಧ್ಯಕ್ಷರು ಹಾಗೂ ಹಿರಿಯ ಮುಖಂಡರುಗಳು ಈ ಸಭೆನ ಆಯೋಜಿಸಿದ್ದಾರೆ. ಇವತ್ತಿನ ದಿನ 18-20ಕ್ಕೂ ಹೆಚ್ಚು ಮಹಿಳೆಯರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆಯಾಗಿದ್ದಾರೆ. ಬೇರೆ ಬೇರೆ ಪಕ್ಷದಲ್ಲಿ ಕೆಲವೊಬ್ಬರು ಗ್ರೌಂಡ್ ಲೆವೆಲಲ್ಲಿ ಕಾಂಗ್ರೆಸ್ಸಲ್ಲಿದ್ದರು, ಕೆಲವೊಬ್ಬರು ಈಗ ಶೋಭಾ ಮೇಡಮ್ ಅವರು ಆಮ್ ಆದ್ಮಿನಲ್ಲಿದ್ದರು, ಹೀಗೆ ಬೇರೆ ಬೇರೆ BJPನಲ್ಲಿದ್ದವರು ಎಲ್ಲರೂ ಕೂಡ ಒಂದು ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಟ್ಟು, ಅಂದರೆ ಎಲ್ಲರ ಮನಸ್ಸಲ್ಲೂ ಆಲ್ರೆಡಿ ಕುಮಾರಣ್ಣನವರು ಮಹಿಳೆಯರಿಗಾಗಿ ಕೊಟ್ಟಿರೋಂತಹ ಕಾರ್ಯಕ್ರಮಗಳಿಗೆ ಎಲ್ಲರಲ್ಲೂ ತುಡಿತ ಮಿಡಿತ ಇದ್ದೇ ಇತ್ತು ಪ್ರತಿಯೊಬ್ಬ ಮಹಿಳೆನಲ್ಲೂ. ಆದರೆ ಅವ್ರಿಗೆ ಬರಲಿಕ್ಕೆ ಒಂದು ಅವಕಾಶಗಳಿರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ತಾನಾಗೆ ಬರೋವಂಥ ಮನಸ್ಥಿತಿಲಿ. ಬಟ್ ಇವತ್ತು ನಾವು ಅವ್ರನ್ನೆಲ್ಲ ಹೋಗಿ ಅಪ್ರೋಚ್ ಮಾಡಿದಾಗ ಒಬ್ಬೊಬ್ಬರು ಇಲ್ಲ, ನಾವೆಲ್ಲರೂ ಕುಮಾರಣ್ಣನ ಅಭಿಮಾನಿಗಳು, ಖಂಡಿತ ನಾವು ಕುಮಾರಣ್ಣನವರ ಮುಂದಿನ ಮುಖ್ಯಮಂತ್ರಿ ಆಗಲಿಕ್ಕೆ ಕುಮಾರಣ್ಣ ಕರ್ನಾಟಕಕ್ಕೆ ಒಂದು ಒಳ್ಳೇದಾಗಬೇಕು ಅಂದರೆ, ಈ ಬಿಟ್ಟಿ ಭಾಗ್ಯಗಳನ್ನ ತೊಡಿಬೇಕು ಅಂದರೆ, ನಮ್ಮ ಮುಂದಿನ ಒಂದು ಕರ್ನಾಟಕದ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ಒಂದು ಕುಮಾರಣ್ಣನ ಜೊತೆಗೆ ಅವರು ಕರ್ನಾಟಕದ ಒಂದು ಅಸ್ತಿತ್ವನ ಅಸ್ಮಿತೆ ಬಗ್ಗೆ ಅವ್ರಿಗಿರೋ ಅಭಿಮಾನಕ್ಕೆ ಮುಂದೆ ನಮಗೆ ಕರ್ನಾಟಕದಲ್ಲಿ JDS ಸರ್ಕಾರ ಬೇಕು, ಪ್ರಾದೇಶಿಕ ಪಕ್ಷ ಬೇಕು ಅಂತ ಪ್ರತಿಯೊಬ್ಬರು ಮಾತಾಡುವಾಗ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. 18 ವರ್ಷಗಳಿಂದ ಈ ಪಕ್ಷದಲ್ಲಿ ಇದ್ದಿದ್ದಕ್ಕೆ ಸಾರ್ಥಕ ಅನಿಸುತ್ತೆ. ದೇವೇಗೌಡರ ಅಪ್ಪಾಜಿಯವರ ಅನುಗ್ರಹ, ಕುಮಾರಣ್ಣನವರ ಉತ್ತಮವಾದ ಕೆಲಸಗಳು, ಕರ್ನಾಟಕದ ಕೊಡುಗೆನ ನಾವು ಸಂಪೂರ್ಣ ತೆಗೆದು ನೋಡಿದ್ರೆ ಅದರಲ್ಲಿ JDS ಪ್ರಾದೇಶಿಕ ಪಕ್ಷದ್ದೇ ಹೆಚ್ಚಿನದಾಗಿದೆ. ಅದರಿಂದ ಇವತ್ತು ನಮ್ಮ ಪಕ್ಷಕ್ಕೆ ಇಷ್ಟು ಮಹಿಳೆಯರು ಸೇರ್ಪಡೆಯಾಗಿರೋದು ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ. ನಾವು ಏನು 50-50 ಇದ್ದೀವಿ ಮಹಿಳೆಯರು, ನಾವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷನ ತರುವಂಥದ್ದು ಖಂಡಿತ ದೊಡ್ಡದಲ್ಲ, ಕಷ್ಟನೂ ಅಲ್ಲ ಅಂತ ಹೇಳ್ತಾ, ಅವರೆಲ್ಲರ ಸಹಕಾರದಲ್ಲಿ ನಾವು ಮೈಸೂರಿನಲ್ಲಿ ನಗರದಲ್ಲಿ 3 ಕ್ಷೇತ್ರ ಏನಿದೆ ಆ 3 ಕ್ಷೇತ್ರದಲ್ಲೂ JDS ತರಲಿಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ನಮ್ಮ ಒಂದು ಲೀಡರ್ಶಿಪ್ ಅಂದರೆ ನಗರಾಧ್ಯಕ್ಷರಾಗಿ ನಾನಿದ್ದು ನನ್ನನ್ನು ನಂಬಿ ಬಂದಿರೋ ಅವ್ರನ್ನ ಖಂಡಿತ ಆಳೋ ಜಾಗದಲ್ಲಿ, ಅಂದರೆ ಅವ್ರು ಏನೋ ಕೊಟ್ಟ ಯೋಜನೆಗಳನ್ನ ಮಹಿಳೆಯರಿಗೆ ತಲುಪಿಸ್ತಿದ್ವಿ, ಯೋಜನೆಗಳನ್ನ ಮಾಡೋ ಜಾಗಕ್ಕೆ ಮಹಿಳೆಯರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಮಹತ್ವಾಕಾಂಕ್ಷೆ. ಅದಕ್ಕೆ ಒಬ್ಬೊಬ್ಬರು ಜೊತೆಯಾಗಿ ಬರ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಜೊತೆಗೆ ನಮ್ಮ ನಗರಾಧ್ಯಕ್ಷರು, ಪಕ್ಷದ ಮುಖಂಡರು ಎಲ್ಲರೂ ನನಗೆ ಸಹಕಾರವಾಗಿ ನಿಂತಿದ್ದಾರೆ. ಮಹೇಶ್ ಅಣ್ಣವ್ರು ಇರ್ಬೋದು, ಅದೇ ರೀತಿಯಲ್ಲಿ GT ಹರೀಶಣ್ಣವ್ರು ಇರ್ಬೋದು, ಮತ್ತು ಸ್ಟೇಟಿಗೆ ಬಂದಾಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರು ಇರ್ಬೋದು, ಹಾಗೆ ಕುಮಾರಣ್ಣನ್ ಇರ್ಬೋದು, ಎಲ್ಲರ ಒಂದು ಸಹಕಾರದೊಂದಿಗೆ ನಾನು ಈ ದಿಟ್ಟ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಯಿತು. ಈ ಸಮಯದಲ್ಲಿ ಮಂಜೇಗೌಡರು ಇರ್ಬೋದು, ವಿವೇಕ್ ಸರ್ ಇರ್ಬೋದು, ಎಲ್ಲರಿಗೂ ವಂದಿಸ್ತಾ ನಾನು ಮುಂದಿನ ಹೆಜ್ಜೆನ ಖಂಡಿತ ಅವರೆಲ್ಲ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಮಹಿಳೆಯರನ್ನ ನಾವು ತಂದು ಪಾರ್ಟಿನ ಗೆಲ್ಲಿಸಲಿಕ್ಕೆ ಖಂಡಿತ ಸಹಕಾರ ನೀಡ್ತೇವೆ ಅಂತ ಹೇಳಿದೆ. ಹೇಮಾವತಿ, ನಗರಾಧ್ಯಕ್ಷ.